ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಾನು ತಪ್ಪಾಗಿ ಮಾತನಾಡಿಲ್ಲ, ಸ್ಪಷ್ಟನೆ ನೀಡಿದ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್. ಸಾಮಾಜಿಕ ಜಾಲತಾಣಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿಚಾರವಾಗಿ ನಾನು ಮಾತನಾಡಿರುವ ಮಾತುಗಳನ್ನು ಸಂಪೂರ್ಣವಾಗಿ ವೀಕ್ಷಿಸದೆ ಎಡಿಟ್ ಮಾಡಲಾದ ವಿಡಿಯೋ ತುಣುಕುಗಳನ್ನು ಆಧರಿಸಿ ಯುವತಿಯೊಬ್ಬರು ನಾನು ರಾಯಣ್ಣನ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೇನೆಂದು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿರುವುದು ನನ್ನ ಗಮನಕ್ಕೆ ಬಂದಿದೆ. ಈ ಕುರಿತು ನಾನು ಸ್ಪಷ್ಟಪಡಿಸುವುದೇನೆಂದರೆ, ಯಾವ ಕ್ಷಣದಲ್ಲಿಯೂ ಕೂಡ ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿರುದ್ಧವಾಗಿ ಮಾತನಾಡಿಲ್ಲ. ನಾನು ಮಾತನಾಡಿರುವ ಸಂಪೂರ್ಣ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ರೆ ರಾಯಣ್ಣನ ಬಗ್ಗೆ ನನಗಿರುವ ಭಕ್ತಿ ಮತ್ತು ಗೌರವ ಎಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಯಾವುದೇ ಒಂದು ಸಮಾಜಕ್ಕೆ ಸೀಮಿತರಾದವರಲ್ಲ. ಅವರು ಇಡೀ ವಿಶ್ವದ ಆಸ್ತಿ ಎಂಬುದು ನನ್ನ ಮಾತಿನ ಉದ್ದೇಶವಾಗಿತ್ತು. ಆದರೆ ಎಡಿಟ್ ಮಾಡಲಾದ ವಿಡಿಯೋ ತುಣುಕುಗಳಿಂದ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಆದ್ದರಿಂದ ಯಾರೂ ಕೂಡ ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು. ಸಂಪೂರ್ಣ ವಿಡಿಯೋವನ್ನ ವೀಕ್ಷಣೆ ಮಾಡಿ ವಾಸ್ತವವನ್ನ ಅರಿತುಕೊಳ್ಳಬೇಕೆಂದು ಎಲ್ಲರಲ್ಲಿ ಮನವಿ ಮಾಡುವುದಾಗಿ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ತಿಳಿಸಿದ್ದಾರೆ. ನಮಸ್ಕಾರ. ಇತ್ತೀಚೆಗೆ ಹುಣಸೂರಿನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯ ವಿಚಾರವಾಗಿ ನಾನೇನು ಸ್ಪಷ್ಟೀಕರಣ ಕೊಟ್ಟಿದ್ದೆ, ಆ ವಿಚಾರವಾಗಿ ಉತ್ತರ ಕರ್ನಾಟಕದ ಒಬ್ಬರು ಹೆಣ್ಣುಮಗಳು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಮಾತಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಯಾವುದೇ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಯಾವುದೇ ಕ್ಷಣದಲ್ಲೂ ಕೂಡ ನೋವಾಗೋ ರೀತಿಯಲ್ಲಿ ನಾನು ಖಂಡಿತ ಮಾತಾಡಿಲ್ಲ. ನನ್ನ ಸಂಪೂರ್ಣ ಸಾಮಾಜಿಕ ಜಾಲತಾಣದ ವಿಡಿಯೋನ ನೋಡಿದ್ರೆ ಆ ಹೆಣ್ಮಗಳಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ನಾನು ಬಳಸಿದಂಥ ಒಂದೊಂದು ಪದದ ಅರ್ಥಗಳನ್ನು ಕೂಡ ತಿರುಚಿ ಆ ಹೆಣ್ಮಗಳು ತಪ್ಪಾಗಿ ಅರ್ಥೈಸ್ತಾ ಇರೋದು ಭಾಳ ನೋವಾಗಿದೆ ನನಗೆ. ಅದನ್ನು ಸಂಪೂರ್ಣ ನೋಡಿ ಅವರು ವಿಶ್ಲೇಷಣೆ ಮಾಡಿದ್ರೆ ಒಳ್ಳೆಯದು. ಈಗ ಆ ಹೆಣ್ಮಗಳು ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ನಾನು ಕೂಡ ಹೇಳಿರೋಂಥದ್ದು, ಸಂಗೊಳ್ಳಿ ರಾಯಣ್ಣರು ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಲ್ಲ. ಅದು ಅಲ್ಲದೆ ಅವ್ರು ಹೇಳ್ತಾ ಇರೋದು ಅದೇ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಒಬ್ಬನ ಬಗ್ಗೆ ಮಾತಾಡಿದ್ದೇನೆ. ಅದನ್ನು ಜರ್ನಲೈಸ್ ಆಗಿ ಎಲ್ಲರಿಗೂ ಸೇರಿದಂಥದ್ದಲ್ಲ, ಅದು ವಿಷಯಾಧಾರಿತ. ಅದೇನಪ್ಪ ಅಂದರೆ ಹುಣಸೂರಿನ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರವಾಗಿ ಹುಣಸೂರಿನಲ್ಲಿ ಏನು ಒಂದು ಗೊಂದಲ ಇದೆ, ಅದಕ್ಕೆ ಯಾರು ಕಾರಣ ಅಂತ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಜನರಿಗೂ ಗೊತ್ತಿದೆ. ಆ ಹೆಣ್ಣುಮಗಳು ಅಲ್ಲಿಂದ ನಾನು ಮಾತಾಡಿರೋದು ಅವರು ಎಡಿಟ್ ನೋಡಿರೋದಾರೋ ಇಲ್ಲ ಆ ಎಡಿಟ್ ಆಗದೆ ಇರೋದು ನೋಡಿದಾರೋ ಗೊತ್ತಿಲ್ಲ, ಅದನ್ನು ಅವ್ರಿಗೆ ತಪ್ಪಾಗಿ ಅರ್ಥವಾಗಿದೆ. ಆದರೆ ನನ್ನ ಒಂದೊಂದು ಪದವದಲ್ಲೂ ಕೂಡ ಅರ್ಥ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಒಗ್ಗಟ್ಟಾಗಿ ಅದಕ್ಕೆ ಒಂದು ಸರಿಯಾದಂಥ ದಾರಿ ತೋರಿಸೋಂಥ ಕೆಲಸ ಮಾಡೋಣ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದ್ದೇನೆ ಹೊರತು ರಾಯಣ್ಣರು ಒಬ್ಬ ಸಮಾಜಕ್ಕೆ ಸೀಮಿತ ಅಲ್ಲ, ಎಲ್ರಿಗೂ ಸೀಮಿತ ಆಗಿರೋದು ಕೂಡ ನನ್ನ ಉದ್ದೇಶ. ಮಹನೀಯರನ್ನ ನಾನು ಹೇಳ್ತಿರೋದಲ್ಲ, ಫುಟ್ಪಾತ್ ಅಂತ ಉದ್ದೇಶ ನಮ್ಮ ಸುಪ್ರೀಂ ಕೋರ್ಟಿನ ಉದ್ದೇಶ ಆಗಿರಲಿ, ಈಗಿನ ಸುತ್ತೋಲೆಯ ಉದ್ದೇಶ ಆಗಿರಲಿ, ಎಲ್ಲ ಮಹನೀಯರನ್ನು ಗೌರವಾನ್ವಿತವಾಗಿ ಕಾಣಿ, ಪಾರ್ಕಲ್ಲಿ ನಿಲ್ಲಿಸಿ ಈ ಥರ ಫುಟ್ಪಾತ್ಗಳಲ್ಲಿ ನಿಲ್ಸೋಕ್ಕೆ ಹೋಗಬೇಡಿ ಅನ್ನೋದು ಉದ್ದೇಶ ಆಗಿದೆ ಅಂತ ಅದರ ಉದ್ದೇಶ ಹೇಳಿದ್ದೀನಿ ಹೊರತು ನಾನು ಇದಕ್ಕೋಸ್ಕರ ಅಂತ ಹೇಳಿರೋದು ಅಂತಲ್ಲ. ಪ್ರತಿಯೊಂದು ಪದಗಳನ್ನೂ ಕೂಡ ಇಲ್ಲಿ ವಾಸ್ತವವನ್ನು ತಿಳ್ಕೊಂಡು ನಾವು ಮಾತಾಡಿದ್ದೇವೆ. ನಿಮಗೆ ದೂರದಲ್ಲಿರೋರಿಗೆ ನಿಮಗೆ ಆ ತಪ್ಪು ಕಲ್ಪನೆಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಿ. ನನ್ನ ಒಂದು ನಿಮ್ಮಲ್ಲಿ ಮನವಿ ಏನು ಅಂತಂದರೆ, ನಾನು ಕೂಡ ಸಂಗೊಳ್ಳಿ ರಾಯಣ್ಣ ಭಕ್ತನೇ ಆಗಿದ್ದೇನೆ. ಅದು ಅಲ್ಲದೆ ಹಾಲುಮತದ ವಿಚಾರಕ್ಕೆ ಬಂದರೆ ನೀವು ಯಾರು ಆಶ್ರಯಿಸಿ ಬರುತ್ತಾರೋ ಆಶ್ರಯ ಕೊಡೋರು ಹಾಲುಮತ ಅಂತ ತಿಳ್ಕೊಂಡಿರೋನು ನಾನು. ಅದಕ್ಕಿಂತ ಹೆಚ್ಚಾಗಿ ವಿಷ ಉಣಿಸಿದರೂ ಕೂಡ ಹಾಲು ಉಣಿಸುವುದು ಹಾಲುಮತ ಅಂತ ತಿಳ್ಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ದಯಮಾಡಿ ಪ್ರತಿಯೊಂದು ಪದದಲ್ಲೂ ತಪ್ಪನ್ನು ಕಂಡ್ಕೋಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ನಾವು ರಾಯಣ್ಣನಿಗೆ ಗೌರವ ಕೊಟ್ಟು ಅದನ್ನು ಸರಿಯಾದಂಥ ಸೂಕ್ತವಾದಂಥ ಕಾನೂನಾತ್ಮಕ ಸ್ಥಳದಲ್ಲಿ ಇಡುವಂಥ ಒಂದು ಪ್ರಯತ್ನದಲ್ಲಿ ತಾವು ಕೂಡ ಅದಕ್ಕೆ ಪ್ರಾರ್ಥಿಸಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.